ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ಅಗ್ರಿಕಲ್ಚರ್ಗೆ ಒಂದು 2 ಎಕರೆ ಜಾಗ ಹುಡುಕ್ತಾರವ್ರಿಗೆ ಒಳ್ಳೆ ಜಾಗ, ಅಗ್ರಿಕಲ್ಚರ್ಗೆ ಒಳ್ಳೆ ಜಾಗ, ಸೂಪರಾಗಿದೆ ಜಾಗ. ಒಳ್ಳೆ ಬಾಕ್ಸ್ ಸ್ಟೆಪ್ ಬರುತ್ತೆ ನೋಡಿ. ಅಲ್ಲಿ ಏನು ಮನೆ ಕಾಣಿಸ್ತಾ ಇದೆ ನೋಡಿ ಸರ್, ತೋರಿಸ್ತೀನಿ ಜೂಮ್ ಮಾಡಿ ನಿಮಗೆ. ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ, ಜಮೀನಲ್ಲೂ ಕೂಡ ವಾಸ ಇದ್ದಾರೆ. ವಿಲೇಜ್ಗೆ ಸೇಕೂರು, ವಿಲೇಜ್ಗೆ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ ವಿಲೇಜು. ಇದು ವಿಲೇಜ್ ಡಾಂಬರಿಂದ ಜಸ್ಟ್ ಒಂದು 300 ಮೀಟ್ರ್ ಮೆಟ್ಲಿಂಗ್ ಬರಬೇಕಾಗುತ್ತೆ. ಜಮೀನುಗಂಟು ಮ್ಯಾಪ್ ರೋಡ್ ಇದೆ, ಒಂದು ಚೈನ್ ರೋಡ್ ಬರುತ್ತೆ ನಿಮಗೆ, ಒಂದು 35 ಅಡಿ ರೋಡ್ ಬರುತ್ತೆ. ಜಮೀನವ್ರಿಗೂ ಮ್ಯಾಪ್ ರೋಡ್ ಇದೆ, ನೀವು ಯಾರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ನನಗೆ ತುಂಬ ಜನ ಕಾಲ್ ಮಾಡಿ, ಸಿಗೋರೆ ನಮಗೆ ಒಂದು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ತೋರಿಸಿ ಸರ್, ಬೇಕಾದ್ರೆ ಮೆಟ್ಲಿಂಗ್ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂತ ಹೇಳ್ತಾಯಿದ್ರಿ ನೋಡಿ. ಇದೇ ಜಾಗ ನಿಮಗೆ ಬೋರ್ ಹಾಕಿಸಿದ್ರೆ ಆ್ಯಕ್ಚುಲಿ ನೋಡಿ, ಇಲ್ಲಿ ಪವರ್ ಲೈನು ಕೂಡ ಜಮೀನು ಒಳಗಡೆ ಇದೆ. ಆಮೇಲೆ ನಿಮಗೆಲ್ಲ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ ಸರ್. ನಿಮಗೆಲ್ಲ ಒಂದು 150-200 ಅಡಿಗೆ ವಾಟರ್ ಸೋರ್ಸ್ ಇದೆ. ಯಾಕಂದರೆ ಇದು ಅಕ್ಕಪಕ್ಕ ಎಲ್ಲ ಈ ಜಮೀನು ಏನಿದೆ ಇದ್ರ ಅಕ್ಕಪಕ್ಕ ದೊಡ್ಡ ದೊಡ್ಡ ಲೇಕ್ಗಳೇ ಇದೆ, ದೊಡ್ಡ ದೊಡ್ಡ ಲೇಕ್ಗಳೇ ಇದೆ. ಆಮೇಲೆ ಜಮೀನಲ್ಲೂ ಕೂಡ ಇಲ್ಲೇ ವಾಸ ಇದೆ. ನಿಮಗೆ ಒಳ್ಳೆ ಸೆಕ್ಯೂರ್ ಜಾಗ. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ ಅಂದರೆ ನೀವು ಚಾಮರಾಜನಗರ ಕಡೆ ಏನೋ ಹೋಗಿಲ್ಲ, ಇದು ನಂಜನಗೂಡು ಸರೌಂಡಿಂಗ್ ಬರ್ತಕ್ಕಂಥ ಜಾಗ. ಈ ಜಾಗದಿಂದ ನಿಮಗೆ ನಂಜನಗೂಡಿಗೆ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಗೆ ಮೈಸೂರಿಗೆ ಒಂದು 55 ಕಿಲೋಮೀಟ್ರ್ ಮೈಸೂರು ಬರುತ್ತೆ. ಬ್ಯಾಂಗ್ಳೂರಿಗೆ ನಿಮಗೆ ಕರೆಕ್ಟಾಗಿ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು, ಒಂದು 180 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಒಳ್ಳೆ ಅಗ್ರಿಕಲ್ಚರ್ಗೆ ಮಾತ್ರ ಒಳ್ಳೆ ಸೂಪರ್ ಜಾಗ ಸರ್. ಇದರಲ್ಲಿ ನೀವು ಬೇಕಾದ್ರೆ ಗಿಟ್ರಿ ಫಾರ್ಮ್ ಮಾಡ್ತೀನಿ ಕೂಡ ಅಂದ್ರೂ ಮಾಡ್ಬೋದು. ಫಾರ್ಮ್ಗೆ ಒಳ್ಳೆ 7 ಸ್ಮಾರ್ಟ್ ಜಾಗ ಇದು. ಆಮೇಲೆ ಫಾರ್ಮ್ಗೆ ತುಂಬ ಲಾಂಗು ಕೂಡ ಇದೆ ಇದು ಜಾಗ. ಇದ್ರ ಒಳಗಡೆ ಒಂದು ಮ್ಯಾಂಗೋ ಟ್ರೀಸ್ಗಳು ಇದೆ, ಒಂದು 10 ಗಿಡ ಮ್ಯಾಂಗೋನು ಕೂಡ ಇದೆ, ದೊಡ್ಡ ಗಿಡಗಳು ಕೂಡ ಇದೆ ಒಳಗಡೆ. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ನೀವು ನಂಜನಗೂಡು ಚಾಮರಾಜನಗರ ಹೈವೇ ಇದೆ, ಏನು ಹೈವೇ ಇದೆ, ಹೈವೇಯಿಂದ ಕರೆಕ್ಟಾಗಿ ಜಾಗಕ್ಕೆ ಒಂದು 8ರಿಂದ 10 ಕಿಲೋಮೀಟ್ರ್ ಆಗ್ಬೋದು ನಿಮಗೆ. ಒಳ್ಳೆ ಸೂಕ್ತವಾಗಿದೆ ಸರ್. ಅಗ್ರಿಕಲ್ಚರ್ ಮಾತ್ರ ಒಳ್ಳೆ ಜಾಗ ನೋಡಿ. ಈ ಥರ ಉತ್ತ ಏನು ಬಂದಿದೆ ಅಂದರೆ ಇದು ಪ್ಯೂರ್ ರೆಡ್ ಸಾಯಿಲ್ ಇರತಕ್ಕಂಥ ಜಾಗ ಇದು ನೋಡಿ. ಒಳ್ಳೆ ಕುಂಕುಮ ಥರ ಇದೆ ಸಾಯಿಲು. ಅಕ್ಕಪಕ್ಕನೂ ಕೂಡ ಒಳ್ಳೊಳ್ಳೆ ತೋಟಗಳು ಕೂಡ ಇದೆ. ಒಳ್ಳೆ ಜಾಗ. ಇದೆಲ್ಲ ನೀವು ನೀಟಾಗಿ ಕ್ಲೀನ್ ಮಾಡಿಸಿ ಬಿಟ್ಟಿದ್ದಾರೆ. ನೀವು ನೀಟಾಗಿ ಫೆನ್ಸಿಂಗ್ ಹಾಕ್ಬಿಟ್ಟು ಒಂದು ಮನೆ ಮಾಡಿಕೊಂಡ್ರೆ ಒಳ್ಳೆ ಜಾಗ. ಆಮೇಲೆ ಕಡಿಮೆ ಪ್ರೈಸಲ್ಲೂ ಕೂಡ ಆಗುತ್ತೆ. ಸುಮಾರು ಜನ ಎಲ್ಲ ಫೋನ್ ಮಾಡಿ ನಮಗೆ ಕಮ್ಮಿ ಬಜೆಟಲ್ಲಿ ಕೊಡಿಸ್ಬಿಡಿ ಸಿಗೋರೆ ಅಂತಿದ್ರು. ಇದು ನಿಮ್ಗೊಂದು ಕಡಿಮೆ ಪ್ರೈಸಲ್ಲೂ ಕೂಡ ಆಗುತ್ತೆ ನೋಡಿ. ಸಾಯಿಲು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ, ಎಷ್ಟು ಪ್ಯೂರ್ ರೆಡ್ ಸಾಯಿಲ್ ಇದೆ ಅಂದರೆ ತುಂಬ ರೆಡ್ ಸಾಯಿಲು. ಇದು ಮೈಸೂರು ನಂಜನಗೂಡಿಗೆ ನಿಯರ್ ಹತ್ರ ಇದೆ. ಮೈಸೂರು RMC ರೋಡ್ಗೆ ನಿಮಗೆ ಕರೆಕ್ಟಾಗಿ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ಟೌನ್ ಲಿಮಿಟ್ಗೆ ಒಂದು 55 ಕಿಲೋಮೀಟ್ರು ಮೈಸೂರು. ನಂಜನಗೂಡಿಗೆ ಒಂದು 30 ಕಿಲೋಮೀಟ್ರ್ ನಂಜನಗೂಡು ಟೌನ್ಗೆ. ಈ ಕಡೆಯಿಂದ ನೀವು ಚಾಮರಾಜನಗರ ಹೋಗ್ತೀನಿ ಅಂದರೆ ಈ ಜಾಗದಿಂದ ಒಂದು 15 ಕಿಲೋಮೀಟ್ರ್ ಚಾಮರಾಜನಗರ ಬರುತ್ತೆ. ನಿಮಗೆ ಚಾಮರಾಜನಗರ ಏನು ಅವಶ್ಯಕತೆ ಇಲ್ಲ. ಇದು ನಂಜನಗೂಡು ಟು ಚಾಮರಾಜನಗರ ಹೈವೇಯಿಂದ ಒಂದು 8ರಿಂದ 10 ಕಿಲೋಮೀಟ್ರ್ ಒಳಗಡೆ ಬರಬೇಕಷ್ಟೆ. ಆಮೇಲೆ ವಿಲೇಜ್ ಡಾಂಬರಿಂದ ನೀವು ಜಸ್ಟ್ ಒಂದು 300 ಮೀಟ್ರ್ ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ನೀವೆಲ್ಲ ಡಾಂಬರ್ಗೆಲ್ಲ ತೊಗೋತೀನಿ ಅಂದ್ರೂ ಕೂಡ ತುಂಬ ಜಾಸ್ತಿ ಇದೆ. ಬಟ್ ಬೇಕಾದ್ರೆ ನಿಮ್ಗೆ ಇದೇ ತೊಗೋಬೇಕಂತಾನೆ ಅವಶ್ಯಕತೆ ಇಲ್ಲ ಸರ್. ನಿಮ್ಮ ರಿಕ್ವೈರ್ಮೆಂಟ್ ಯಾವ ಥರ ಇದೆ ಅದನ್ನು ಬೇಕಾದ್ರೆ ವಾಟ್ಸಪ್ ಮುಖಾಂತರ ತಿಳಿಸಿ, ಇಲ್ಲ ಡೈರೆಕ್ಟ್ ಕಾಲ್ ಮಾಡಿ ನಮ್ಗೆ ಈ ಬಜೆಟ್ಗೆ ಬೇಕು ಸರ್ ಅಂತ ಹೇಳಿದ್ರು ಕೂಡ ಕೊಡ್ತೀವಿ ನಿಮಗೆ. ಇದೇನಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ಇವರು ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ, ಅದನ್ನು ಕೂಡ ಹೇಳ್ಬಿಡ್ತೀನಿ. ಇದೇನಿದೆ ಈ ಜಾಗ ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ರೆಡಿ ಇದೆ. ಅಗ್ರಿಮೆಂಟ್ಗೆ ಯಾವುದೇ ಕಾರಣಕ್ಕೂ ಟೈಮ್ ಕೊಡಲ್ಲ. ಲೀಗಲ್ ನೋಡೋರಿಗೆ ಒಂದು 15-20 ದಿನ ಟೈಮ್ ಸಿಗ್ಬೋದು ನಿಮಗೆ. ನಿಮ್ಮ ಲಾಯರ್ ಏನು ಹೇಳ್ತಾರೆ ಆ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಖಂಡಿತ ನಮ್ಮ ಕಡೆಯಿಂದ ಒದಗಿಸ್ಕೊಡೋಣ. ಆಲ್ರೆಡಿ ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ನೀವು ಒಂದ್ಸಲ ಲಾಯರ್ ಕೊಟ್ಕೊಳ್ಳಿ ನಿಮ್ಮ ಲಾಯರ್ಗೆ. ನಿಮ್ಮ ಲಾಯರ್ ಏನಾದ್ರು ಮತ್ತೆ ಬೇಕು ಅಂದರೆ ಅದನ್ನು ಕೂಡ ತಗೊಳ್ಳೋಣ, ಅದೇನು ಸಮಸ್ಯೆ ಇಲ್ಲ. ಆಮೇಲೆ ಇದು ನಿಮ್ಗೆ ಓಪನಾಗಿ ಹೇಳ್ತಿದ್ದೀನಿ, ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ. ಒಳ್ಳೆ ಸೂಪರ್ ಜಾಗ, ಅದ್ಭುತವಾಗಿದೆ ಜಾಗ ಮಾತ್ರ ನೋಡಿ. ಮ್ಯಾಂಗೋ ಗಿಡಗಳು ಒಂದು 10 ಗಿಡ ಇದೆ, ದೊಡ್ಡದೇ ಇದೆ. ನಿಮಗೆ ಜಮೀನು ಗಂಟು ಮ್ಯಾಪ್ ರೋಡೆ, ನೀವು ಯಾರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಜಮೀನವ್ರಿಗೂ ನಿಮಗೆ 35 ಅಡಿ ರೋಡ್ ಬರುತ್ತೆ, ದೊಡ್ಡ ರೋಡ್. ನೀವು ವ್ಯಾಪಾರಿ ಕಂಟೈನರ್ ಕೂಡ ಬರ್ಬೋದು ನೋಡಿ. ಮ್ಯಾಂಗೋ ಗಿಡಗಳು ಇದೆ ಈ ಥರದ್ದು, ಅಲ್ಲೂ ದೊಡ್ಡ ಗಿಡಗಳು ಇದೆ ನೋಡಿ. ನಿಮ್ಗೆ ಲಾಸ್ಟ್ ಡೆಡ್ ಎಂಡ್ ಅಲ್ಲೇನು ತೋರಿಸ್ನಲ್ಲ, ಲಾಸ್ಟ್ ಡೆಡ್ ಎಂಡ್ ಗಂಟು
ಬಾಕ್ಸ್ ಸ್ಟೆಪ್ ಬರುತ್ತೆ ನಿಮಗೆ, ಎಲ್ಲೂ ಕೂಡ ಕ್ರಾಸ್ ಬರೋಲ್ಲ ಜಾಗ. ನೋಡಿ ಸರ್, ಯಾರು ಫೋಟ್ರಿ ಗೀಟ್ರಿ ಫಾರ್ಮ್ ಮಾಡೋರು ಕೂಡ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಜಾಗ ಮಾತ್ರ. ರೋಡ್ ನೋಡ್ತಾ ಇದ್ದೀರಾ, ಇದೇ ನಿಮಗೆ ಒಂದು ಚೈನ್ ರೋಡ್ ಬರುತ್ತೆ ಜಮೀನ್ವರೆಗೂ. ನೋಡಿ ಆ ಕಡೆ ಕಲ್ಲು ಬಿಟ್ಟಿದ್ದಾರಲ್ಲ, ಆ ಕಡೆಯಿಂದ ಈ ಕಡೆಗೆ 30 ಅಡಿ ರೋಡ್ ಬರುತ್ತೆ ನೋಡಿ. ಪಕ್ಕದಲ್ಲೆಲ್ಲ ತೋಟನೂ ಕೂಡ ಇದೆ. ಆಮೇಲೆ ಎಲ್ಲ ಆ್ಯಕ್ಚುಲಿ ಎಲ್ಲ ಜಮೀನೆಲ್ಲ ವಾಸ ಇದ್ದಾರೆ. ಇದು ನಿಮಗೆ ರೋಡ್ ಫೇಸಿಂಗ್ ಬಂದು ಹೆಚ್ಚು ಕಮ್ಮಿ ಒಂದು 200-250 ಅಡಿ ರೋಡ್ ಫೇಸಿಂಗೇ ಸಿಗುತ್ತೆ ನಿಮಗೆ. ನೋಡಿ ಅಲ್ಲೊಂದು ಕಲ್ಲು ಕಾಣಿಸ್ತಾ ಇದೆಯಲ್ಲ, ಆ ಮರ ಕಾಣಿಸ್ತಾ ಇದೆಯಲ್ಲ, ಹುಣಸೆ ಮರ ಕಾಣಿಸ್ತಾ ಇದೆಯಲ್ಲ ನೋಡಿ, ಹಿಂಗೆ ಇಲ್ಲಿಂದ ಲಾಸ್ಟ್ ಡೆಡ್ ಎಂಡು ಅದು ಪೋಲ್ ಕಾಣಿಸ್ತಾ ಇದೆಯಲ್ಲ, ಎಲೆಕ್ಟ್ರಿಕ್ ಪೋಲು, ಅಲ್ಲಿವರೆಗೂ ಬರುತ್ತೆ. ನೀವು ಸಾಯಿಲ್ ನೋಡ್ಬೇಕಂದ್ರೆ ನೋಡಿ, ಇಲ್ಲಿ ಉತ್ತ ಕೂಡ ಬೆಳೆದ ಇದೆಯಲ್ಲ, ಇದು ನೋಡಿದ್ರೆ ನಿಮಗೆ ಪ್ಯೂರ್ ರೆಡ್ ಸಾಯಿಲ್ ಇರೋಂಥ ಜಾಗದಲ್ಲೇ ಬರೋದು ಅದು. ಡೈರೆಕ್ಟ್ ನಿಮಗೆ RTC ಓಡರ್ ಯಾರಿದ್ದಾರೆ ಅವ್ರನ್ನೇ ಕೂರಿಸ್ಕೊಡ್ತೀವಿ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ, ಅದು ನೀವು ರಿಜಿಸ್ಟರ್ ಟೈಮಲ್ಲಿ ನಮಗೆ 2% ಕಮಿಷನ್ ಕೊಡಬೇಕಾಗುತ್ತೆ. ಇದು ಯಾಕಂದರೆ ಖಾಲಿ ಬಿದ್ದಿರೋದ್ರಿಂದ ಹಿಂದ್ಗಡೆ ಜಮೀನವರು ಓಡಾಡ್ತಾಯಿದ್ರು ಅಷ್ಟೇ. ನೋಡಿ ಅಲ್ಲಿವರೆಗೂ ಬರುತ್ತೆ ಜಾಗ. ಹೆಚ್ಚು ಕಮ್ಮಿ ನಿಮಗೆ ರೋಡ್ ಫೇಸಿಂಗೇ ಸಿಗುತ್ತೆ ಸರ್. ನಿಮಗೆ ಒಂದು 250 ಅಡಿ 300 ಅಡಿ ಹತ್ರ ರೋಡ್ ಫೇಸಿಂಗೇ ಸಿಗುತ್ತೆ ನಿಮಗೆ. ನೋಡಿ ಇದೊಂದು ಹುಣಸೆ ಮರನೂ ಕೂಡ ಸಿಗುತ್ತೆ ನೋಡಿ, ಪಕ್ಕದ ಜಮೀನು ಆ ಕಡೆಗೆ ಆತೆಯವರಿಯಿಂದ ನೋಡಿ ಫುಲ್ ಹಿಂಗೆ ಬರುತ್ತೆ. ಮರಗಳು ಇದೆ ಒಂದು ಸ್ವಲ್ಪ, ಇದೇನು ಬೇಕು ಅಂದರೆ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಕಟಾವು ಮಾಡ್ಬೋದು. ಮ್ಯಾಂಗೋ ಟ್ರೀಸ್ಗಳು ಒಂದು 10 ಗಿಡ ಇದೆ. ತುಂಬ ಚೆನ್ನಾಗಿದೆ ಜಾಗ ಕೂಡ, ಒಳ್ಳೆ ಕಡಿಮೆ ಬಜೆಟಲ್ಲೂ ಕೂಡ ಆಗುತ್ತೆ. ನೋಡಿ ಯಾರು ಇಂಟ್ರೆಸ್ಟ್ ಇರೋರು ದಯವಿಟ್ಟು ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಬರ್ತಾಯಿದೆ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ಇಂಥ ಜಾಗ ನಿಮಗೆ ಮತ್ತೆ ಸಿಗೋದು ಡೌಟು, ಯಾಕೆಂದರೆ ಕಡಿಮೆ ಬಜೆಟಲ್ಲಿ ಜಾಗಗಳು ಸಿಗ್ತವೆ, ಆದರೆ ತುಂಬ ಜಾಸ್ತಿ ಕಾಸ್ಟ್ಲಿ. ಇದು ಒಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ, ಯಾಕಂದರೆ ಒಳ್ಳೆ ಜಾಗ ಸೂಪರಾಗಿದೆ ನೋಡಿ. ಬೇಕಾದ್ರೆ ಪಾರ್ಟ್ನರ್ ತಗೋತೀನಿ ಅಂದರೂ ಕೂಡ ತೊಗೊಬೋದು ನೀವು. ಓಕೆ ಸರ್, ಥ್ಯಾಂಕ್ ಯು. ಡಾಕ್ಯುಮೆಂಟ್ಸ್ ಕೂಡ ತುಂಬ ಲೀಗಲ್ ಇದೆ, ಏನಾಗಿದೆ ಡಾಕ್ಯುಮೆಂಟ್ಸು. ನಿಮಗೆ ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ, ಅದನ್ನು ಕೂಡ ಹೇಳ್ತಾ ಇದ್ದೀನಿ ಆವಾಗಲಿಂದನೂ. ನಿಮ್ಗೆ ಯಾರು ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಾಲ್ ಮಾಡಿ. ಬೇಕಾದ್ರೆ ನಿಮ್ಮ ರಿಕ್ವೈರ್ಮೆಂಟ್ ಯಾವ ಥರ ಇದೆ, ಬೇಕಾದ್ರೆ ಅಗ್ರಿಮೆಂಟ್ ಟೈಮ್ಸ್ ಕೊಡೋ ಅಂಥ ಜಾಗನೂ ಕೂಡ ಕೊಡೋಣ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು.